ಆದರೆ ಒಂದು ದೇಶದ ನಾಯಕನಾದವನು ಇವುಗಳನ್ನು ಹೊಡಿತೀವಿ ಅಂತ ಹೇಳಿದಾಗ ಇವು ಮಿಲಿಟರಿಗೆ ಬಳಕೆ ಆಗ್ತಿದ್ದಾವೆ ಹೊಡಿತೀವಿ ಅಂತ ಹೇಳಬೇಕೆ ಹೊರತು ಒಂದು ಇಡೀ ಸಿವಿಲೈಸೇಷನನ್ನು ಮುಗಿಸ್ಬಿಡ್ತೀವಿ, ಸ್ಟೋನ್ ಏಜಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ, ಆ ಹೇಳಿಕೆಗಳು ಅನಪೇಕ್ಷಿತ ಮತ್ತು ಅನಿರೀಕ್ಷಿತ. ಖಂಡಿತ ಅದರಲ್ಲಿ ಎರಡು ಮಾತೇ ಇಲ್ಲ. ಆ ಮಾತುಗಳು ಒಂದು ಪೊಲಿಟಿಷಿಯನ್ ಮೇಲಾಗಿ ಒಂದು ರಾಷ್ಟ್ರದ ಅಧ್ಯಕ್ಷ ಮಾತಾಡೋದು ಮೂರ್ಖತೆ. ನಾವು ಗಾಡ್ ಫಾದರ್ ಸಿನಿಮಾ ನೋಡಿದೀವಲ್ಲ, ಹಂಗೆ ಅನಿಸ್ತಾ ಇದೆ ನನಗೆ. ಅದೇ ನೋಡಿ, ಈಗೋಯಿಸ್ಟಿಕ್ ಡಿಸಿಷನ್ಸ್, ಇಂಪಲ್ಸಿವ್ ಡಿಸಿಷನ್ಸ್. ಅದೇ ಇಡೀ ಯುದ್ಧ ನಡೆದಿದ್ದೇ ಟ್ರಂಪ್ನ ಹುಚ್ಚಾಟದಿಂದಾಗಿ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಆ ಒಂದು ಸಂಘರ್ಷ ನಡೆದೇ ಇತ್ತು. ಅದೊಂದು ರೀಜನಲ್ ವಾರ್. ನಾನು ಮೊನ್ನೆನೂ ಹೇಳಿದೆ, ಇಸ್ರೇಲ್ಗೆ ಏನು ಬೇಕೋ ಆ ವೆಪನ್ಸ್ ಕೊಟ್ಟು ನೀವು ಏನಾದ್ರು ಮಾಡ್ಕೊಳ್ರಪ್ಪ ಅಂತ. ಬಟ್ ಯುಕ್ರೇನ್ ವಿಷಯದಲ್ಲಿ ಮಾಡಲಿಲ್ವಾ? ಅಮೇರಿಕಾ ಈಗ ನೀವು ಕೇಳ್ತಾ ಇದ್ರಿ, ಇಲ್ಲ ಬೇರೆ ದೇಶಗಳು ಯಾಕೆ ಸುಮ್ಮನೆ ಕೊಡ್ತೀವಿ ಅಂತ. ಇಲ್ಲ, ಕಳೆದ 38 ದಿನಗಳ ಯುದ್ಧದ ನಂತರ ಫೆಬ್ರವರಿ 28ರ ಮೊದಲು ಅಮೇರಿಕಾ ಈ ರೀತಿ ಇರಾನ್ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿನ ನೆರೇಟಿವ್ಗೂ ಇವತ್ತಿನ ನೆರೇಟಿವ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು, ದೇಶಗಳು ನೇರವಾಗಿ ಈಗ ಅಮೇರಿಕಾದ ಆ್ಯಕ್ಷನನ್ನು ವಿರೋಧಿಸ್ತಾ ಇರಲಿಕ್ಕಿಲ್ಲ. ಬಟ್ ಅಮೇರಿಕಾ ಜೊತೆಗೆ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನ್ಯಾಟೋ ದೇಶಗಳು ಹೇಳ್ತಾ ಇವೆ. ಇವತ್ತು ಡೊನಾಲ್ಡ್ ಟ್ರಂಪ್ ಫ್ರಸ್ಟ್ರೇಟ್ ಆಗಿ ಸ್ಪೇನ್ ಬಗ್ಗೆ, ಫ್ರಾನ್ಸ್ ಬಗ್ಗೆ, ಇಂಗ್ಲೆಂಡ್ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ರೀತಿ ನೋಡಿದರೆ ಈ ಇಡೀ ಯುದ್ಧ ಅಮೇರಿಕಾ ಮತ್ತು ಯುರೋಪಿಯನ್ ದೇಶಗಳ ನಡುವಿನ ಒಟ್ಟಾರೆ ಏನೊಂದು ಮೈತ್ರಿ ಎರಡನೇ ಮಹಾಯುದ್ಧದ ನಂತರ ಇತ್ತು, ಅದನ್ನು ಸಂಪೂರ್ಣವಾಗಿ ನ್ಯಾಟೋ ಇರುತ್ತೋ ಇಲ್ಲೋ ಅನ್ನೋ ಪರಿಸ್ಥಿತಿಗೆ ತಂದಿಟ್ಟಿದೆ. ಹೀಗಿರುವಾಗ ಈ ನೋಡಿ, ಡೊನಾಲ್ಡ್ ಟ್ರಂಪ್ರ ಫ್ರಸ್ಟ್ರೇಷನ್ ಎದ್ದು ಕಾಣ್ತಿದೆ. ಅವರ ಭಾಷೆಯ ಬಳಕೆ ಒಂದಿರಬಹುದು, ಇನ್ನೊಂದು ಅವರು ಈ ಇಡೀ ಯುದ್ಧದಲ್ಲಿ ಬಂದು ಒಂದು ಎಸ್ಕಲೇಷನ್ ಟ್ರ್ಯಾಪ್ನಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಮೊದಲೇನಂದ್ರು, ಇಲ್ಲ ಖೊಮೇನಿನ ಅಟ್ಲೀಸ್ಟ್ ಐ ಡೋಂಟ್ ನೋ, ನಾನೇನು ವಾರ್ ಎಕ್ಸ್ಪರ್ಟ್ ಅಲ್ಲ, ಆದರೆ ಖೊಮೇನಿನ ಹೊಡೆದು ನಮ್ಮದು ಇದು ತೀರ್ತು ಅಂತ ವಾಪಸ್ ಹೋಗ್ಬಿಟ್ಟಿದ್ರು ನಡೀತಾ ಇತ್ತು. ಖೊಮೇನಿನ ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ಏನು ಮಾಡ್ತೋ ಅದನ್ನು ಅಮೆರಿಕವು ಮಾಡಬಹುದಾಗಿತ್ತು. ನಾವು ಭಯೋತ್ಪಾದಕ ಲಾಂಚ್ ಪ್ಯಾಡ್ಗಳನ್ನ ಟಾರ್ಗೆಟ್ ಮಾಡಬೇಕಾಗಿತ್ತು, ಮಾಡೋದು ನಮ್ದು. ಲಾಜರಾನ್ ಏರ್ ಅವರು ಇನ್ನೊಬ್ರು ಸೆಕ್ಯೂರಿಟಿ ಚೀಫ್, ಆತನನ್ನು ಹೊಡೆದ್ರಿ. ಇಲ್ಲ, ಅವ್ರು ನಮ್ಮ ಟಾರ್ಗೆಟ್ ಇದ್ರು, ಅವರು ನ್ಯೂಕ್ಲಿಯರ್ ಒಟ್ಟಾರೆ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಹೆಡ್ ಇದ್ರು, ನಾವು ಹೊಡೆದ್ವಿ ಮುಗೀತು ಅಂತಾದ್ರೂ ಹೇಳ್ಬೋದು. ಇತ್ತಿಲ್ಲ, ಎಸ್ಕಲೇಷನ್ ಟ್ರ್ಯಾಪ್ನಲ್ಲಿ ಸಿಲುಕ್ತಾ ಹೋದ್ರು. ಒಂದು ರೀತಿ ಖೊಮೇನಿ ಆದ ತಕ್ಷಣ ಇನ್ನೊಬ್ಬ ಸರ್ವಾಧಿಕಾರಿ ಬಂದು ಕೊಡ್ತಾ IRGC ಕಂಟ್ರೋಲಿಗೆ ಇಡೀ ಒಂದು ಯುದ್ಧ ತಂತ್ರ ಬಂದು ಸಿಕ್ಕಾಕೊಳ್ತು. ಎರಡನೇದು ನನಗನ್ಸುತ್ತೆ, ಇರಾನ್ ಮಾಡಿರ್ತಕ್ಕಂಥದ್ದು, ನೀವು ಎಷ್ಟೋ $1 ಮಿಲಿಯನ್ ಗಟ್ಟಲೆ ಇಂಟರ್ಸೆಪ್ಟರ್ಸ್ಗಳನ್ನು ಬಳಸ್ತಾ ಇದ್ರೆ ಅವರೊಂದು $50,000 ಒಂದು ಹೊಡಿತಾ ಇದ್ದಾರೆ. ಸ್ಟಾರ್ಟಿಂಗ್ ಶಹೀದ್ ಹೊಡೆದ್ರು, ನಂತರ ಫತಾ ಹೊಡಿತಿದ್ದಾರೆ. ಆ ಸಂದರ್ಭದಲ್ಲಿ ನೀವು ಇಂಟರ್ಸೆಪ್ಷನ್ಗೆ ಎಷ್ಟು ಹಣವನ್ನು ಅಲ್ಲಿಗೆ ಹಾಕ್ತೀರಿ, ಅದು ಕೂಡ ಒಂದು ಟ್ರ್ಯಾಪೇ. ಹೌದು. ಮೂರನೇದು ನನಗನ್ನಿಸ್ತಾ ಇದೆ, ಇಡೀ ಯುದ್ಧ ಭೂಮಿಯಿಂದ ಇರಾನ್ ಬಹಳ ವ್ಯವಸ್ಥಿತವಾಗಿ ಈ ಇಡೀ ಯುದ್ಧವನ್ನು ಎಕನಾಮಿಕ್ ಹಂತಕ್ಕೆ ತಂದು ಬಂತು. ಇವತ್ತು ಅಮೇರಿಕಾದಲ್ಲೇ ನಿಮಗೆ ಪೆಟ್ರೋಲು ಡೀಸೆಲ್ 30% ಜಾಸ್ತಿ ಆಗ್ತಾ ಇದೆ, ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇಡೀ ವಿಶ್ವಕ್ಕೆ ಈಗ ನೀವು ಸ್ಟ್ರೇಟ್ ಆಫ್ ಹಾರ್ಮೂಸನ್ನು ಕ್ಲೋಸ್ ಮಾಡಿದ್ರಿಂದ ಈ ಇಡೀ ಯುದ್ಧದ ಬಿಸಿ ಅದೊಂದು ರೀಜನಲ್ ಕಾನ್ಫ್ಲಿಕ್ಟ್ ಆಗಿ ಉಳಿತಾ ಇತ್ತೇನೋ, ಅದು ಪೂರ್ತಿ ಎನರ್ಜಿ ಕ್ರೈಸಿಸ್, ವರ್ಲ್ಡ್ ಎನರ್ಜಿ ಕ್ರೈಸಿಸ್ ಆಗುತ್ತಾ. ಇವತ್ತೇನೊಂದು ಹೇಳ್ತಾ ಇದ್ರು, ಇನ್ನೊಂದು ರೂಟ್ ಅನ್ನೋದೇನು ರೆಡ್ ಸೀದಲ್ಲಿದೆ, ಅದನ್ನು ಕೂಡ ನಾವು ಬಂದ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಕ್ ಯಮನ್ ಕೈಯಲ್ಲಿದೆ, ಅದು ಹೌತಿಗಳ ಕೈಯಲ್ಲಿದೆ. ಹೌದು. ಸೊ ಎರಡೂ ರೂಟ್ ಬಂದಾದ್ರೆ ನಿಮಗೆ ಇಡೀ ಏಷಿಯನ್ ಆಯಿಲ್ ಸಪ್ಲೈ ಇರ್ಬೋದು, ಏಷ್ಯಾದಿಂದ ಯುರೋಪ್ಗೆ ಹೋಗ್ತಕ್ಕಂಥ ಸಪ್ಲೈ ಸಂಪೂರ್ಣವಾಗಿ ಬಂದಾಗತ್ತೆ. ಅದರ ಒಟ್ಟು ಅರ್ಥ ಏನು? ಒಂದು ಎನರ್ಜಿ ಕ್ರೈಸಿಸ್, ಇನ್ನೊಂದು ಅಮೇರಿಕಾ. ಇವತ್ತು ನಾವು ಕೂತ್ಕೊಂಡೇನು ಪ್ರಾದೇಶಿಕ ಚಾನೆಲ್ನಲ್ಲಿ ಮಾತಾಡ್ತಾ ಇದ್ದೀವಿ ಅಮೇರಿಕಾದ ವಿರುದ್ಧ. ಬಂಕರ್ ಬಸ್ಟರ್ ಬಾಂಬ್ ಮೊದಲ ಬಾರಿ ಹೊಡೆದಾಗ ನಾವು ಮಾತಾಡ್ತಾ ಇರಲಿಲ್ಲ. ಹೌದು, ನಾವು ಮಾತಾಡ್ತಾ ಇದ್ವಿಲ್ಲ, ಇರಾನ್ ಯುರೇನಿಯನ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದೆ, ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ನನಗನ್ಸುತ್ತೆ, ಯಾಕೆ ಅಮೇರಿಕಾದ ಈ ಫ್ರಸ್ಟ್ರೇಷನ್ ಎದ್ದು ಕಾಣ್ತಿದೆ ಅಂತಂದರೆ, ಸಿಕ್ಕಾಕೊಂಡಿದೆ ಅಮೇರಿಕಾ. ಡೊನಾಲ್ಡ್ ಟ್ರಂಪ್ ಡೊಮೆಸ್ಟಿಕಲಿ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಲೈಸ್ ದೃಷ್ಟಿಯಿಂದ ನೀವು ಇಂಟರ್ನ್ಯಾಷನಲಿ ಅಮೇರಿಕಾದ ಕ್ಲೋಸ್ ಅಲೈಸ್ಗಳು ಯಾರಿದ್ರು ಅವರು ಕೂಡ ಇವತ್ತು ಜೊತೆಗೆ ನಿಲ್ತಾ ಇಲ್ಲ. ನೀವು ಈಜಿಪ್ಟು, ಪಾಕಿಸ್ತಾನ್, ಟರ್ಕಿ ಮೀಡಿಯೇಷನ್ ಮಾಡಿ ಇರಾನ್ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಹೀಗಾಗಿ ಈ ಟ್ರ್ಯಾಪ್ನಿಂದ ಅಮೇರಿಕಾ ಹೇಗೆ ಹೊರಗೆ ಬರುತ್ತೆ, ಅಥವಾ ಇನ್ನಷ್ಟು ನೀವು ಹೇಳಿದಂತೆ ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಏನಾದರೂ ಕ್ರಿಯೇಟ್ ಆದರೆ, ನನಗನ್ಸುತ್ತೆ 2026ರಲ್ಲಿ
ಆ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸನ್ನು ಈ ರೀತಿ ಬಾಂಬ್ಗಳನ್ನು ಶಾಲೆಯ ಮೇಲೆ, ಆಸ್ಪತ್ರೆ ಮೇಲೆ, ಸರಿಯಪ್ಪ ನೀವು ರೈಲ್ವೆ ಬ್ರಿಡ್ಜ್ಗಳ ಮೇಲೆ ಎಸೆದ್ರೆ ನಿಶ್ಚಿತವಾಗಿ ಅಮೆರಿಕ ಇವತ್ತೇನು ನರೇಟಿವ್ ಇದೆ ಅದು ಇನ್ನಷ್ಟು ಬಿಲ್ಡಪ್ ಆಗ್ತಾ ಹೋಗುತ್ತೆ. ವರ್ಲ್ಡ್ ವಿಲನ್ ಆಗ್ತಾರೆ. ದಟ್ ವಿಲ್ ನಾಟ್ ಹೆಲ್ಪ್ ಅಮೆರಿಕ. ಎಸ್ ಅಬ್ದುಲ್ ರಜಾಕ್, ಪರ್ಸೆಪ್ಷನ್ ಬ್ಯಾಟಲ್ನಲ್ಲಿ ಡೊನಾಲ್ಡ್ ಟ್ರಂಪ್ 1 ತಿಂಗಳ ಅವಧಿಯಲ್ಲಿ ದಾರುಣವಾಗಿ ಸೋತು ಹೋದರು, ಅದನ್ನು ನಾನು ಒಪ್ಕೊಳ್ತೀನಿ, ದೃಷ್ಟಿಕೋನದ ಯುದ್ಧದಲ್ಲಿ. ಬಟ್ ಇರಾನ್ ಕಥೆ ಏನಾಗಿದೆ ರೀ? ಸಾಯುವುದಕ್ಕೆ ಸಿದ್ಧರಾಗಿ ನಿಂತವ್ರಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಸುದ್ದಿ ಬರ್ತಾ ಇಲ್ಲ ಅಷ್ಟೇ. ನಮ್ಮಲ್ಲಿ ಹೆಂಗೆ ಅಂದರೆ ಅಜಿತ್, ನಮ್ಮ ಸ್ವಾತಂತ್ರ್ಯದ ಹೋರಾಟದಲ್ಲೂ ಕೂಡ ಮುಸಲ್ಮಾನರ ಕರೆ ಏನಿತ್ತು ಹೇಳಿ, ಸರ್ ಕಟಾ ಸಕ್ತೆ ಹೇ ಲೇಕಿನ್ ಸರ್ ಝುಕಾ ಸಕ್ತೆ ನಹಿ ಅಂತ. ಮುಸಲ್ಮಾನರ ಕರೆ ಹೆಂಗೆ? ಭಾರತೀಯರ ಕರೆ ಅದು. ಇಲ್ಲ, ಮುಸಲ್ಮಾನರು ಶುರು ಮಾಡಿದ್ದು ಅದನ್ನು, ಹೇಳಿದ್ದು ಮುಸಲ್ಮಾನರು. ದಾರ್ಲೂಮ್ ದೇವಬಂದಿಂದ ಬಂದಿದ್ದು ಕರೆ ಅದು. ನಾವು ತಲೆ ಕತ್ತರಿಸ್ಕೊಂಡ್ಬಿಡ್ತೀವಿ ಬೇಕಾದ್ರೆ, ಆದರೆ ತಲೆ ಬಗ್ಗಲ್ಲ ಅಂತ. ನಮ್ಮಲ್ಲಿ ತಲೆ ಬಗ್ಗಲ್ಲ. ನೀವು ನೋಡ್ಕೊಳ್ಳಿ, ತಾಲಿಬಾನನ್ನು 24 ವರ್ಷ ಹಿಂಸೆ ಕೊಟ್ಟರು. ಒಂದಿನ ಹೇಡಿಗಳ ಥರ ಓಡೋಗ್ಬೇಕಾಗಿತ್ತು. ಏನು ಬಂತು ಅದರಿಂದ ಅವ್ರಿಗೆ? ಅದು ತಾಲಿಬಾನಿನ ಸೂಪರ್ ಪವರ್ ನೇಷನ್ನ, ನ್ಯಾಟೋ ನೇಷನ್ಸ್ ಎಲ್ಲ ಸೇರಿ ಸೂಪರ್ ಪವರ್ಸು 24 ದೇಶಗಳು ಸೇರಿ 24 ಮಾಡಿ ಸರ್ ಕಟಾ ಸಕ್ತೆ ಹೇ ಲೇಕಿನ್ ಸರ್ ಝುಕಾ ನಹೀ ಸಕ್ತೆ. ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ, ಅಲ್ಲಿ ಲೋಕಲ್ ಇರಾನಿನ ಮಕ್ಕಳು ಎಷ್ಟು ನೆಮ್ಮದಿಯಾಗಿ ಆಡ್ತಿದ್ದಾರೆ, ಒಂದು ಸ್ವಲ್ಪ ಕೇಳಿಸ್ಕೊಬೇಕು. ಅನುವಾದ ಮಾಡ್ತೀನಿ, ಅಲ್ಲಲ್ಲ ಒಂದು ನಿಮಿಷ ಅನುವಾದ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅಬ್ದುಲ್ ರಜಾಕ್, ಇದಕ್ಕಿಂತ ನೆಮ್ಮದಿಯನ್ನು ನಾನು ದುಬೈನಲ್ಲಿ ನೋಡಿದ್ದೀನಿ ರೀ, ಇದಕ್ಕಿಂತ ನೆಮ್ಮದಿಯನ್ನು ಅಬುದಾಬಿಯಲ್ಲಿ ನೋಡಿದ್ದೀನಿ ನಾನು. ಒಂದು ನಿಮಿಷ ಇರಿ, ನನ್ನ ಪ್ರಶ್ನೆ ಇತ್ತೀಗ. ಹಾಂ, ನನ್ನ ಪ್ರಶ್ನೆ ಇದ್ದದ್ದು ಅಬ್ದುಲ್ ರಜಾಕ್, ನನ್ನ ಪ್ರಶ್ನೆ ಇದ್ದದ್ದು ಸರ್ ಕಟಾ ಸಕ್ತೆ ಹೇ ಲೇಕಿನ್ ಸರ್ ಝುಕಾ ನಹೀ ಸಕ್ತೆ, ಸರ್ ಝುಕಾ ಸಕ್ತೆ ನಹಿ ಅಂತ ಇರಾನ್ ನಿಂತ್ಕೊಂಡಿದೆ. ಬಟ್ ಸೌದಿ ಅರೇಬಿಯಾ ಏನು ಮಾಡ್ತು, ಕತಾರ್ ಏನು ಮಾಡ್ತು, ಒಮನ್ ಏನು ಮಾಡ್ತು, ಇರಾಕ್ ಏನು ಮಾಡ್ತು? ಇಸ್ಲಾಮಿನ ಇತಿಹಾಸದಲ್ಲಿ ಇದೇನು ಮೊದಲನೇ ಯುದ್ಧ ಅಲ್ಲ, ಹಲವಾರು ಯುದ್ಧಗಳ ನಮ್ಮ ಮಧ್ಯನೇ ನಡೆದಿದೆ. ಇವಾಗ ಇರಾನ್ ಇರಾಕ್ ವಾರ್ ಆಗಿಲ್ವಾ? ಇವಾಗ ಕುವೈತ್ಗೂ ಇರಾಕ್ಗೆ ವಾರ್ ಆಗಿಲ್ವಾ? ಈ ಥರದ್ದೆಲ್ಲ ನಡೀತದೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ, ಸೋಲೋದು ನೀವು ಇರಾನಿಯನ್ನರ ಸ್ವಾಭಿಮಾನ, ಇರಾನನ್ನು ಆಳ್ತಾ ಇರುವವರ ಸ್ವಾಭಿಮಾನ ಅನ್ರಿ, ಮುಸ್ಲಿಂ ಸ್ವಾಭಿಮಾನ ಹೆಂಗಾಗತ್ತೆ ಅಂತ ನಾನು ಕೇಳ್ತಾ ಇರೋದು. ಆ ಸ್ವಾಭಿಮಾನ ಇದ್ರೆ ಸೌದಿ ಅರೇಬಿಯಾಕ್ಕಿಲ್ವಾ? ಹಂಗಿದ್ರೆ ಈ ಯುದ್ಧ ಕತಾರ್ಗಿಲ್ವಾ, ಇರಾಕ್ಗಿಲ್ವಾ, ಒಮನ್ಗಿಲ್ವಾ? ಇದೆಲ್ಲ ಇವತ್ತು ನಡೀತಿರೋದಲ್ಲ, ಇದು ಮೊದಲೇ ಹೇಳ್ಬಿಟ್ಟು ಆಗ್ಬಿಟ್ಟಿದೆ. ಇವತ್ತು ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಏನಾಗುತ್ತೆ ಮುಂದಕ್ಕೆ ಅಂತ. ಇರಾನ್ ಸೋಲುತ್ತೆ, ಇಲ್ಲ ಅಂತಲ್ಲ, ಸೋಲುತ್ತೆ, ಗ್ರೇಟರ್ ಇಸ್ರೇಲ್ ಆಗುತ್ತೆ, ನಂತರ ಒಂದು ದೊಡ್ಡ ಯುದ್ಧ ಆಗುತ್ತೆ. ಇದೆಲ್ಲ ಮೊದಲೇ ಹೇಳ್ಬಿಟ್ಟಿದ್ದಾರೆ 40 ವರ್ಷದ ಹಿಂದೆ. ಎಷ್ಟು ಧರ್ಮಗುರುಗಳು ಹೇಳಿಲ್ಲ ಇದನ್ನ? ನೀವು ಎದ್ಬಿಟ್ಟು ನೋಡಿ, ನಾನು ಫಾರ್ವರ್ಡ್ ಮಾಡ್ತೀನಿ, ನಾಳೆ ಪ್ಲೇ ಮಾಡಿ. ಅಮೇರಿಕಾದ ಸಿಚುವೇಶನ್ ಇವತ್ತು ಹೆಂಗಾಗಿದೆ ಗೊತ್ತಾ? ಒಂದು ಹೆಬ್ಬಾವು ಒಂದು ದೊಡ್ಡ ಪ್ರಾಣಿಯನ್ನು ಕಚ್ಬಿಟ್ಟು ಅದನ್ನು ನುಂಗಕ್ಕೂ ಆಗ್ತಾ ಇಲ್ಲ, ಉಗಿಯೋಕ್ಕೂ ಆಗ್ತಾ ಇಲ್ಲ. ಫ್ರಸ್ಟ್ರೇಟೆಡ್ ಜೋಕರ್ ಥರ ಪ್ರಪಂಚದ ಮುಂದೆ ಕಟೋರ ಇಟ್ಕೊಂಡು ಭಿಕ್ಷೆ ಬಿಡ್ತಿದ್ದಾನೆ ಡೊನಾಲ್ಡ್ ಟ್ರಂಪ್. ನನಗೆ ಸಹಾಯ ಮಾಡ್ರಪ್ಪ ಅಂತ. ಯಾರೂ ಸಹಾಯ ಮಾಡ್ತಿಲ್ಲ. ನಮಗ್ ಮೇಲ್ನೋಟಕ್ಕೆ ಏನ್ ಕಾಣಿಸುತ್ತೆ? ಡೊನಾಲ್ಡ್ ಟ್ರಂಪ್ ಬೈಯೋಣ, ಗೇಲಿ ಮಾಡೋಣ, ಜೋಕ್ ಮಾಡೋಣ, ಆಲ್ ದಟ್ ಇಸ್ ಫೈನ್ ರೀ. ಇರಾನ್ನ ಕಥೆ ಏನಾಗಿದೆ ಅಂತ, ಇರಾನಿಯನ್ನರ ಕಥೆ ಏನಾಗಿದೆ? ಬಿಡಲ್ಲ. ಯುದ್ಧ ಒಂದೇ ಒಂದು ಸಲ ನೀವು ಎಂಡ್ ಮಾಡ್ರಿ ಅಂತ ಇವರು 15 ಪಾಯಿಂಟ್ಸ್ ಕೊಟ್ಟರೆ ಅವ್ರು 5 ಪಾಯಿಂಟ್ ಕೊಟ್ಟಿರೋದು. ನೀವು ಮಾತಾಡ್ತಾ ಟಾಕ್ಸಲ್ಲಿ ಇರುವಾಗ ಸಡನ್ ಯುದ್ಧ ಮಾಡ್ತೀರಿ. ನೀವು ಕೇಳ್ದಿರಾ ಈ ಥರ ನೀವು ಮುಂದಕ್ಕೂ ಮಾಡ್ತೀರಾ, ನಿಮ್ಮಲ್ಲಿ ವಿಶ್ವಾಸನೇ ಇಲ್ಲ. ನಿಮಗೆ ಇವತ್ತು ನಾವು ಕೂತ್ಕೊಂಡು ಮಾತಾಡಿ ಸೀಸ್ಫೈರ್ ಮಾಡಿಬಿಟ್ರೆ ತಿರ್ಗಾ ನಾಳೆನೇ ನೀವು ಮತ್ತೊಂದು ಯುದ್ಧ ಮಾಡ್ಬೋದು. ಈ ಯುದ್ಧಕ್ಕೆ ಒಂದು ತಡೆ ಹಾಕಿ, ನಮ್ಮಲ್ಲಿರೋ ಸ್ಯಾಂಕ್ಷನ್ಸನ್ನು ತೆಗೀರಿ. ಸ್ಯಾಂಕ್ಷನ್ಸಲ್ಲಿ ಇದ್ದು ಇಷ್ಟು ಪರಿಸ್ಥಿತಿಯಲ್ಲಿ ಇರಾನ್ ಇಷ್ಟರ ಮಟ್ಟಿಗೆ ಯುದ್ಧವನ್ನು ಹೋಲ್ಡ್ ಮಾಡೋಕ್ಕೆ ಆಗುತ್ತೆ ಅನ್ನೋದನ್ನು ಯಾವನೂ ಆ್ಯಂಟಿಸಿಪೇಟ್ ಮಾಡಿರಲ್ಲ. ದಿ ಅಂಡರ್ ಸಿಟಿ ಆಫ್ ದಿ ಮಿಸೈಲ್ಸು ಇವತ್ತು ನಾನು ಕೇಳೋದು ಒಂದು ಹೇಡಿತನದ ಡಿಸ್ಪ್ಲೇ ಆಗಿದೆ ಅಲ್ಲ. UN ಏನು ಮಾಡ್ತಿದೆ, UNHRC ಏನು ಮಾಡ್ತಿದೆ, ನ್ಯಾಟೋ ನೇಷನ್ಸ್ ಏನು ಮಾಡ್ತಿದ್ದಾರೆ. ಇವತ್ತು ಇಟ್ಕೊಂಡು ನಾನು ಸಿವಿಲಿಯನ್ಸ್ನೇ ಹೊಡೆದಾಕ್ಬಿಡ್ತೀನಿ. ಸ್ಕೂಲ್ ಮೇಲೆ ಹೊಡೆದಿದ್ದಕ್ಕೆ ನಮ್ಮದೇ ಅಲ್ಲ ಟೊಮಾಹಾಕ್ ಮಿಸೈಲ್ಸು, ಅವ್ರ ಹತ್ರನೇ ಇರ್ಬೋದು ಅನ್ನೋದು. ಇದರೆಲ್ಲ ನಾವು ನೋಡಿಕೊಂಡು ನಾವು ಹೇಡಿಗಳಾಗಿದ್ದೀವಲ್ಲ ಇವತ್ತು. ನಮ್ಮ ಕಡೆಯಿಂದನೂ ಏನಾಗ್ತಿಲ್ವಲ್ಲ ಅಂತ ನಮಗೂ ಬೇಜಾರಿದೆ. ನಾನು ಹೇಳ್ತಿರೋದು ನಮ್ಮ ದೇಶ ಒಂದು ಸ್ಟ್ಯಾಂಡ್ ತೊಗೋಬೇಕಾಗಿತ್ತು, ನ್ಯೂಟ್ರಲ್ ಸ್ಟ್ಯಾಂಡ್ ತೊಗೋಬೇಕಾಗಿತ್ತು. ಇಷ್ಟು ವರ್ಷಗಳಿಂದ ತಗೊಂಡಿಲ್ವಾ ನ್ಯೂಟ್ರಲ್? ಇಲ್ಲ. 2 ದಿನದ ಮುಂಚಿತವಾಗಿ ಪ್ರಧಾನಿಗಳು ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದ್ರಲ್ಲ. ಅಲ್ರಿ, ಇರಾನೇ ಹೇಳ್ತಾ ಇದೆ ರೀ, 5 ಜನ ನಮ್ಮ ಆತ್ಮೀಯ ರಾಷ್ಟ್ರಗಳ ಹಡಗುಗಳಿಗೆ ನಾವು ಅವಕಾಶ ಕೊಡ್ತೀವಿ, ಅದರಲ್ಲಿ ಭಾರತ ಕೂಡ ಒಂದು ಅಂತ ಇರಾನ್ ಹೇಳಿದಾಗ ನೀವು ನ್ಯೂಟ್ರಲ್ ಸ್ಟ್ಯಾಂಡ್ ಸಹಿತ ಭಾರತದಿಲ್ಲ ಅಂತ ವಾದ ಮಾಡ್ತೀರಿ. ಇದಿದ್ರೆ ಯಾಕೆ ಇನ್ಸ್ಟಾಲ್ಮೆಂಟಲ್ಲಿ ಎರಡೆರಡು ಶಿಪ್ ಬಿಡ್ತಾವ್ರಲ್ಲಿ ನೋಡಿದ್ರೆ ಚೈನಾದ ಎಲ್ಲ ಶಿಪ್ಗಳು ಬರ್ತಾವೆ, ಆದರೆ ಇಂಡಿಯಾ ದೇಶದ ಬೇರೆ 2 ಬಿಡ್ತಾವ್ರೆ, 2 ಬಿಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.